ಎಚ್ಚೆತ್ತುಕೊಂಡಂತೆ, ಅಕ್ರಮ ಸಾಬೀತಾದರೆ ಬಿಡದಿ ಆಶ್ರಮ ನೆಲಸಮದ ಎಚ್ಚರಿಕೆ. ರಾಜಮನೆತನ ಸರ್ಕಾರದ ನಡುವೆ ಸಂಘರ್ಷವಿಲ್ಲ, ನಾಳೆ ಮಹಾರಾಣಿಗೆ ಅಧಿಕೃತ ಆಹ್ವಾನ ನೀಡುತ್ತೇವೆ, ಸಹಕಾರ ಸಚಿವ ಮಹದೇವ ಪ್ರಸಾದ್ ಹೇಳಿಕೆ. ಡಿಡಿಪಿ ಪ್ರಹ್ಲಾದ್ ಗೌಡ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಚಿವ ಉಮಾಶ್ರೀ ಅವರ ಆದೇಶದ ಮೇರೆಗೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಇದು ಸಮಯ ನ್ಯೂಸ್ ಇಂಪ್ಯಾಕ್ಟ್ ಆಗಿದೆ. ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಲಿಂಗರಾಜು ಅವರಿಂದ. ಲಿಂಗರಾಜು, ಈ ಅಧಿಕಾರಿಗಳು ಎಷ್ಟೊತ್ತಿಗೆ ಭೇಟಿ ನೀಡಿದರು ನಿತ್ಯಾನಂದ ಆಶ್ರಮಕ್ಕೆ? ಸುರೇಶ್, ನಿತ್ಯಾನಂದ ಆಶ್ರಮದಲ್ಲಿ 100ಕ್ಕೂ ಹೆಚ್ಚು ಮಕ್ಕಳನ್ನ ನಿತ್ಯಾನಂದ ಗುರುಕುಲದಲ್ಲಿ ಇಟ್ಕೊಂಡಿದ್ದಾನೆ ಮತ್ತು ಆ ಮಕ್ಕಳಿಂದ ಪಾದಪೂಜೆ ಮಾಡಿಸ್ಕೊಳ್ಳುವಂತದ್ದು, ತಾನೇ ದೇವರು ಅಂತ ಹೇಳ್ತಾ ಬಿಂಬಿಸ್ತಾ ಇರುವಂತದ್ದನ್ನು ಕಂಡು ಈ ಬೆಳಗಿನಿಂದಲೂ ಕೂಡ ನಿತ್ಯಾನಂದ ಸಮಯ ನ್ಯೂಸ್ ನಿತ್ಯಾನಂದನ ಒಂದು ಈ ವರದಿಯನ್ನು ಪ್ರಸಾರ ಮಾಡಿತ್ತು. ಇದರಿಂದ ಸಚಿವ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವ ಉಮಾಶ್ರೀ ಅವರು ಮಾತನಾಡಿ, ನಾನು ಭೇಟಿ ನೀಡುತ್ತೇನೆ ಅಂತ ಕೂಡ ತಿಳಿಸಿದ್ರು. ಆದ್ರೆ ಅವರ ಆದೇಶದ ಮೇರೆಗೆ ಇದೀಗ ಏನು ರಾಮನಗರದ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿ ಡಿಡಿಪಿ ಆದಂತ ಪ್ರಹ್ಲಾದ್ ಗೌಡ ಅವರು ಇದೀಗ ತಾನೇ ನಿತ್ಯಾನಂದ ಆಶ್ರಮಕ್ಕೆ ಭೇಟಿ ನೀಡಿ ಆ ಗುರುಕುಲವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನು ಸಚಿವ ಉಮಾಶ್ರೀ ಅವರು ಬರಬೇಕಾಗಿತ್ತು, ಅವರ ಆದೇಶದ ಮೇರೆಗೆ ಅವರು ಶುಕ್ರವಾರ ಬರುತ್ತೇನೆ ಅಂತ ದಿನಾಂಕನ ನಿಗದಿಪಡಿಸಿದ್ದು. ಈಗ ಪ್ರಸ್ತುತವಾಗಿ ಇವಾಗ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಮತ್ತು ಡಿಡಿಪಿ ಅವರಿಗೆ ಆದೇಶ ನೀಡಿ ಇವರು ನಿತ್ಯಾನಂದ ಆಶ್ರಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸುರೇಶ್, ಓಕೆ ಲಿಂಗರಾಜ್, ಅಂದ್ರೆ ಈ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಬಾಲಕಿಯರು ಎಷ್ಟಿದ್ದಾರೆ, ಬಾಲಕರು ಎಷ್ಟಿದ್ದಾರೆ, ಈ ಸಂಖ್ಯೆ ಏನಾದ್ರು ಗೊತ್ತಾಗಿದೆಯಾ? ಏನು ಪರಿಶೀಲನೆ ಮಾಡ್ತಾ ಇದ್ದಾರೆ, ಏನು ಕ್ರಮ ಕೈಗೊಳ್ತಾರಂತೆ ಈ ಅಧಿಕಾರಿಗಳು? ಸುರೇಶ್, ಏನಂದ್ರೆ ಈ ಹಿಂದೆನೆ ಶಿಕ್ಷಣ ಇಲಾಖೆಯವರು ಏನು ಪರವಾನಗಿ ಏನ್ ಕೇಳಿ ಎಂದು ಏನು ಶಿಕ್ಷಣ ಇಲಾಖೆಗೆ ಅರ್ಜಿ ಹಾಕಿದ್ದು, ಆ ಅರ್ಜಿನ ತಿರಸ್ಕಾರ ಮಾಡಿ ತದನಂತರ ಶಿಕ್ಷಣ ಇಲಾಖೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತೇಳಿ ಒಂದು ಎಲ್ಲ ಕೌನ್ಸಿಲಿಂಗ್ ಕೂಡ ಮಾಡಿತ್ತು. 108 ಜನ ಮಕ್ಕಳಿದ್ದು ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಹೊರ ದೇಶದ ಮಕ್ಕಳು ಕೂಡ ಇಲ್ಲಿದ್ದಾರೆ. ಬಟ್ ಇಲ್ಲಿವರೆಗೂ ಕೂಡ ಏನು ನಿತ್ಯಾನಂದ ಶಿಕ್ಷಣ ಇಲಾಖೆಯಿಂದ ಯಾವುದೇ ಪರವಾನಗಿ ಪಡೆಯದೆ ಏನು ಒಂದು ಗುರುಕುಲ ನಡೆಸ್ತಾ ಇದೆ. ಈ ಪ್ರಕರಣವಾಗಿ ಈ ಪ್ರಕರಣ ಈಗ ಆಲ್ರೆಡಿ ಹೈಕೋರ್ಟ್ ನಲ್ಲಿ ಒಂದು ಪ್ರಕರಣ ನಡೀತಾ ಇದ್ದು, ಇನ್ನು ಅದ್ರ ತೀರ್ಪು ಕಾದಿದೆ. ಪ್ರಸ್ತುತವಾಗಿ ಏನಂದ್ರೆ ಶಿಕ್ಷಣವನ್ನು ಯಥಾಸ್ಥಿತಿ ಕಾಪಾಡುವಂತೆ ಏನು ಒಂದು ಕೋರ್ಟ್ ಆದೇಶ ನೀಡಿದೆ. ಅದರಿಂದ ಶಿಕ್ಷಣ ಇಲಾಖೆಯು ಕೂಡ ಯಾವುದೇ ಕ್ರಮ ಕೈಗೊಳ್ಳಲು ಮುಂದಾಗ್ತಾ ಇಲ್ಲ. ಆದ್ರೆ ಈಗ ಡಿಡಿಪಿ ಶಿಕ್ಷಣ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಇದೀಗ ತಾನೇ ಭೇಟಿ ನೀಡಿದ್ದಾರೆ. ಅವರು ಹೊರಗಡೆ ಬಂದ ನಂತರ ಏನು ಅವರು ಏನು ಒಂದು ಮಾತಾಡಿದ ವಿಷಯನ ಸಂಗ್ರಹಿಸಬೇಕಾಗಿದೆ. ಸುರೇಶ್, ಓಕೆ ಲಿಂಗರಾಜು, ಇದು ಕೋರ್ಟ್ ನಲ್ಲಿ ಇದ್ರೂ ಕೂಡ ವಿಚಾರ, ಅಲ್ಲಿನ ಸ್ಥಿತಿಗತಿ ಬಗ್ಗೆ ಸರ್ಕಾರಕ್ಕೆ ವರದಿ ಕೊಡಬಹುದಲ್ವಾ ಈ ಅಧಿಕಾರಿಗಳು? ಏನಂದ್ರೆ ಇಲ್ಲಿ ಅಕ್ರಮ ಶಿಕ್ಷಣ ಇಲಾಖೆಯಿಂದ ಯಾವುದೇ ಪರವಾನಗಿ ನಡೆಯದೆ ಇಲ್ಲಿ ಶಿಕ್ಷಣ ನಡೆಸ್ತಾ ಇದ್ದಾರೆ ಮತ್ತು ಮಕ್ಕಳಿಗೆ ಏನು ಮೂಲಭೂತ ಶಿಕ್ಷಣವನ್ನು ನೀಡ್ತಾ ಇಲ್ಲ ಮತ್ತು ಆ ಮಕ್ಕಳಿಗೆ ಏನು ನಿತ್ಯಾನಂದನೇ ದೇವರು ಆಧ್ಯಾತ್ಮಿಕವಾದಂತಹ ಶಿಕ್ಷಣ ನೀಡ್ತಾರೆ ಅಂತೇಳಿ ಈ ಮಕ್ಕಳ ರಕ್ಷಣಾ ಘಟಕದವರು ಈಗಾಗಲೇ ಸರ್ಕಾರಕ್ಕೆ ಮತ್ತು ಸರ್ಕಾರಕ್ಕೆ ಪತ್ರ ಬರೆದು ಯಾವ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸರ್ಕಾರಕ್ಕೆ ಪತ್ರ ಬರೆದಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಸರ್ಕಾರದಿಂದ ಯಾವುದೇ ಆದೇಶ ಬಂದಿಲ್ಲ. ಆದ ಕಾರಣ ಇಲ್ಲಿಯ ಸ್ಥಳೀಯವಾದಂತಹ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಕೂಡ ಯಾವುದೇ ಕ್ರಮ ಕೈಗೊಳ್ಳಲಾಗದೆ ಒಂದು ಕೈ ಕಟ್ಟಿಕೊಳ್ತಾರೆ ಅಂತಾನೆ ಹೇಳ್ಬೋದು. ಸುರೇಶ್, ಓಕೆ, ಅಂದ್ರೆ ಈ ನಿತ್ಯಾನಂದ ಆಶ್ರಮದ ಒಳಗೆ ಹೋಗೋಕ್ಕೂ ಮುಂಚೆ ಡಿಡಿಪಿ ಪ್ರಹ್ಲಾದ್ ಗೌಡ್ರು ಏನಾದ್ರು ಪ್ರತಿಕ್ರಿಯೆ ಕೊಟ್ರ? ಇಲ್ಲ ಸುರೇಶ್, ಏನಂದ್ರೆ ಪೊಲೀಸ್ ಬೆಂಗಾವಲಿನಲ್ಲಿ ಪ್ರಹ್ಲಾದ್ ಗೌಡ್ರು ಮತ್ತು ಏನು ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳು ಇದೀಗ ಒಂದು 10ಕ್ಕೂ ಹೆಚ್ಚು ಜನ ಈಗ ಆಶ್ರಮದೊಳಗೆ ಭೇಟಿ ನೀಡಿದ್ದಾರೆ. ಯಾವುದೇ ತರ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅವರು ಹೊರ ಬಂದ ನಂತರ ಏನ್ ಪ್ರತಿಕ್ರಿಯೆ ನಾವು ಕಾಯ್ತಾ ಇದ್ದೀವಿ. ಸುರೇಶ್, ಓಕೆ ಲಿಂಗರಾಜು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಏನು ನಿತ್ಯಾನಂದ ಆಶ್ರಮದಲ್ಲಿ ಗುರುಕುಲವನ್ನ ನಡೆಸ್ತಾ ಇದ್ದೇನೆ, ಆ ಗುರುಕುಲದಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಬಾಲಕರಿದ್ದಾರೆ, ಬಾಲಕಿಯರಿದ್ದಾರೆ. ಆದ್ರೆ ಒಬ್ಬ ಅತ್ಯಾಚಾರ ಆರೋಪವನ್ನು ಎದುರಿಸ್ತಾ ಇರುವಂತಹ ನಿತ್ಯಾನಂದನ ಬಳಿ ಇಂತಹ ಬಾಲಕಿಯರ ಶಿಕ್ಷಣವನ್ನು ಪಡೆಯೋದ್ರೆ ಅಲ್ಲಿ ಎಂತಹ ಶಿಕ್ಷಣ ಸಿಗತ್ತೆ? ಅದರಲ್ಲೂ ಕೂಡ ಇವತ್ತು ದೃಶ್ಯಗಳಲ್ಲೂ ಕೂಡ ನೋಡಿದ್ರಿ, ಆ ಗುರುಕುಲದಲ್ಲಿ ಪ್ರತಿನಿತ್ಯ ಕೂಡ ಈ ನಿತ್ಯಾನಂದನ ಪಾದಪೂಜೆ ಮಾಡಬೇಕು ಈ ಮಕ್ಕಳು. ಆ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು, ಮಹಿಳೆಯರು, ಮಕ್ಕಳು ಅಲ್ಲಿ ಹಾಜರಿರಬೇಕು ಅಂತ ಈ ನಿತ್ಯಾನಂದ ಫರ್ಮಾನ್ ಹೊರಡಿಸಿದ್ದಾನೆ. ಆ ದೃಶ್ಯಗಳನ್ನು ಕೂಡ ಇವತ್ತು ಬೆಳಗಿನಿಂದ ನೀವು ಸಮಯ ನ್ಯೂಸ್ ನಲ್ಲಿ ನೋಡಿದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ಉಮಾಶ್ರೀ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು, ತಾನು ಭೇಟಿ ಕೊಡ್ತೀನಿ ಅಂತ. ಇದೀಗ ಅಧಿಕಾರಿಗಳು ಇವತ್ತು ಭೇಟಿ ಕೊಟ್ಟಿದ್ದಾರೆ. ಅತ್ಯಾಚಾರ ಪ್ರಕರಣದ ಆರೋಪಿ ಬಿಡದಿಯ ಪೀಠಾಧಿಪತಿ ನಿತ್ಯಾನಂದ ತನ್ನ ಆಶ್ರಮದಲ್ಲಿ ಅಕ್ರಮ ಗುರುಕುಲ ನಡೆಸುತ್ತಿರುವ ಬಗ್ಗೆ ಸಮಯ ವಿಸ್ತೃತವಾದಂತಹ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ಸಂಬಂಧ ಸಮಯ ನ್ಯೂಸ್ಗೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಉಮಾಶ್ರೀ ಶೀಘ್ರದಲ್ಲೇ ಆಶ್ರಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತೇನೆ ಎಂದಿದ್ರು. ಸಮಯ ನ್ಯೂಸ್ ಜೊತೆ ಮಾತನಾಡಿದ್ದ ಅವರು, ಈಗ ನಾನು ಬೀದರ್ನಲ್ಲಿದ್ದೇನೆ, ಬೆಂಗಳೂರಿಗೆ ಇವತ್ತೇ ಹಿಂದಿರುತ್ತೇನೆ, ಬೆಂಗಳೂರಿಗೆ ಬಂದ ಕೂಡಲೇ ಗುರುಕುಲಕ್ಕೆ ಭೇಟಿ ಕೊಡ್ತೇನೆ ಎಂದಿದ್ರು. ಈಗಾಗಲೇ ಶಿಕ್ಷಣ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ನಾನು ಕೂಡ ಶೀಘ್ರದಲ್ಲೇ ಅಧಿಕಾರಿಗಳ ಜೊತೆ ಭೇಟಿ ನೀಡುತ್ತೇನೆ ಅಂತ ಅವರು ಸ್ಪಷ್ಟಪಡಿಸಿದರು. ಉಮಾಶ್ರೀ ಅವರು ಕೊಟ್ಟ ಭರವಸೆಯಂತೆ ಮಕ್ಕಳ ರಕ್ಷಣಾಧಿಕಾರಿಗಳು ಮತ್ತು ಡಿಡಿಪಿ ಪ್ರಹ್ಲಾದ್ ಗೌಡ ಭೇಟಿ ನೀಡಿದ್ದಾರೆ.
ಒಟ್ಟಾರೆ ಉಮಾಶ್ರೀ ಅವರು ಕೊಟ್ಟ ಭರವಸೆಯಂತೆ ಇದೀಗ ಅವರು ಆ ನಿತ್ಯಾನಂದ ಆಶ್ರಮಕ್ಕೆ ಭೇಟಿ ಕೊಡದೇ ಇದ್ರು ಕೂಡ ಇವತ್ತು ರಕ್ಷಣಾಧಿಕಾರಿಗಳು, ಮಕ್ಕಳ ರಕ್ಷಣಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಹಾಗಾದ್ರೆ ಬೆಳಗ್ಗೆ ನಾವು ಕೇಳಿದಂತ ಪ್ರಶ್ನೆಗೆ ಉಮಾಶ್ರೀ ಅವರು ಏನು ಪ್ರತಿಕ್ರಿಯೆ ಕೊಟ್ಟರು, ಬನ್ನಿ ಕೇಳೋಣ. ರಕ್ಷಣಾ ಆಯೋಗದವರು ಹೋಗಿ ಬಂದ್ರು, ನಾನು ಕಿಮ್ಮನೆ ರತ್ನಾಕರ್ ಅವ್ರಿಗೂ ಹೇಳಿದೆ. ಇದೆಲ್ಲ ಆದ್ರೂ ಆಗಿಲ್ಲ ಅಂತಂದ್ರೆ ಒಂದ್ ರೌಂಡ್ ನಾನು ಕೂಡ ಅಲ್ಲಿ ವಿಸಿಟ್ ಮಾಡಿ ಏನ್ ನಡೀತಾ ಇದೆ ಅನ್ನೋದನ್ನ ಹೋಗ್ ಬರೋಣ ಅಂತಿದೀನಿ. ನಾನು ಹೋಗ್ಬೇಕಾಗತ್ತೆ, ಈಗ ಅನಿವಾರ್ಯ ನನಗೆ. ನಾನಿಲ್ಲಿ ಬೀದರಲ್ಲಿ ಇವರು ಏನು ನೀರು ಕಲುಷಿತ ಆಗಿ ಒಂದಷ್ಟು ಜನ ಹಾಸ್ಪಿಟಲ್ ಸೇರ್ಕೊಂಡಿದ್ರು, ಅವ್ರನ್ನೆಲ್ಲ ಭೇಟಿಯಾಗಿ ಈಗ ಹಾಸ್ಪಿಟಲ್ ಹೋಗಿ ಅವ್ರನ್ನ ಭೇಟಿಯಾಗಿ ಆ ಹಳ್ಳಿಗೆ ಹೋಗಿ PDOಗಳು ಹಿಡ್ಕೊಂಡು ಅಲ್ಲೆಲ್ಲ ಏನೇನು ಬದಲಾವಣೆಗಳು ಬರ್ಬೇಕು, ಏನು ಕ್ರಮ ತಗೋಬೇಕು ಅವೆಲ್ಲ ಮಾತಾಡಿ ಈ ವಿಮೋಚನಾ ದಿನಾಚರಣೆ ಫ್ಲಾಗ್ ಅಷ್ಟು ಮಾಡಿ ಮುಗಿದಿದೆ. ಈಗ CM ಅವ್ರು ಗುಲ್ಬರ್ಗದಿಂದ ಬರ್ತಾರೆ, ಅವ್ರ ಜೊತೆ ನಾನು ಬೆಂಗಳೂರು ಬರ್ತಾ ಇದ್ದೀನಿ. ಬಂದ ಕೂಡ್ಲೇನೆ ಅಧಿಕಾರಿಗಳನ್ನ ಕರ್ಕೊಂಡು ಇನ್ನೊಂದು ರೌಂಡ್ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ನಾವು ಅಲ್ಲಿ ಹೋಗಿ ಯಾವ ರೀತಿ ಕ್ರಮ ತಗೋಬೇಕು ಅಂತ ಚರ್ಚೆ ಮಾಡಿ ನಂತರದಲ್ಲಿ ಅಲ್ಲಿ ಮೂವ್ ಆಗ್ತೀನಿ. ನಾನು ನಿರಂತರವಾಗಿ ಫೀಲ್ಡ್ ಅಲ್ಲಿ ನಾನು ಹೋಗಿ ಕೆಲಸ ಮಾಡ್ತಾರಿಂದ ಟಿವಿ ಮುಂದೆ ಕೂತ್ಕೊಳಕ್ ಆಗಿಲ್ಲ. ನಾನು ಇದೊಂದು ಬೆಳಗ್ಗೆ ಆದ್ರೆ ನಾವು ಫೀಲ್ಡ್ ಅಲ್ಲೇ ವರ್ಕ್ ಮಾಡೋದ್ರಿಂದ ಟಿವಿಗಳ ಮುಂದೆ ಕೂತ್ಕೊಳ್ಳೋಕೆ ಸ್ವಲ್ಪ ಅನಾನುಕೂಲ ಇದೆ. ಏನಿವೆ ನೀವು ಹೇಳಿರ್ತಕ್ಕಂಥ ಗಮನದಲ್ಲಿ ಇಟ್ಕೋತೀನಿ ನಾನು. ಈಗ ಅದನ್ನೇ ನಾನು ಹೇಳಿದ್ದು. ಮತ್ತೆ ಇದ್ರ ಬಗ್ಗೆ ಯಾವ ರೀತಿ ನಾನು ಹೋಗಿ ಅಲ್ಲಿ ಕ್ರಮವನ್ನು ತಗೋಬೇಕು ಅಂತಕ್ಕಂಥದ್ದು ಇಮಿಡಿಯೇಟ್ ಆಗಿ ಅಧಿಕಾರಿಗಳ ಜೊತೆ ಮಾತಾಡ್ಕೊಂಡು ನಾನು ಅಲ್ಲಿನ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೊಟ್ಟು ನಾ ಬರೋದನ್ನ ವಿಷಯ ತಿಳಿಸಿ ಅಲ್ಲಿ ಹೋಗಿ ಬರೋ ಪ್ರಯತ್ನವನ್ನ ನಾ ಮಾಡ್ತೀನಿ. ಈಗ ಹೋಗ್ತೀನಿ, ಫಸ್ಟ್ ಬೆಂಗಳೂರಿಗೆ ಹೋಗಿ ಕಾಲಿಟ್ಟ ನಂತರದಲ್ಲಿ ನಾನು ಯಾವ ಸಮಯವನ್ನ ನಿಗದಿ ಮಾಡ್ಬೇಕು ಅಂತ ಆನಂತರ ತೀರ್ಮಾನ ತಗೋತೀನಿ. ಓಕೆ, ನಾನ್ ಖಂಡಿತ ಅಲ್ಲಿ ಹೋಗ್ತಿರೋದು ನಿಮ್ಮೆಲ್ಲರೂ ತಿಳಿಸೇ ಹೋಗ್ತೀನಿ. ಎಸ್, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಉಮಾಶ್ರೀ ಅವರು ಸಮಯ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ನಾನು ಬೆಂಗಳೂರು ಬಂದ ಕೂಡಲೇ ನಿತ್ಯಾನಂದ ಆಶ್ರಮಕ್ಕೆ ಭೇಟಿ ಕೊಡ್ತೀನಿ, ಆ ಮಕ್ಕಳ ಸ್ಥಿತಿಗತಿಯನ್ನ ನೋಡ್ತೀನಿ ಅಂತ ಹೇಳಿದರೆ. ಅದೇ ರೀತಿಯಲ್ಲಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟು ಇವತ್ತು ರಾಮನಗರದ ಬಿಡದಿ ನಿತ್ಯಾನಂದ ಆಶ್ರಮಕ್ಕೆ ಈಗಾಗಲೇ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಬಹುಶಃ ಶುಕ್ರವಾರ ಉಮಾಶ್ರೀ ಅವರು ಅಲ್ಲಿಗೆ ಭೇಟಿ ಕೊಡ್ತಾರೆ ಅಂತ ಅಲ್ಲಿನ ಅಧಿಕಾರಿಗಳು ನಮ್ಮ ಪ್ರತಿನಿಧಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ನಿತ್ಯಾನಂದರಿಂದ ಅಕ್ರಮ ಆಸ್ತಿ ಕಬಳಿಕೆ ಆರೋಪ ಏನು ಕೇಳಿ ಬಂದಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಂದ ಅಕ್ರಮದ ಬಗ್ಗೆ ವರದಿ ಬಂದಿದೆ ಅಂತ ಹೇಳಿ ಕಂದಾಯ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ದಾರೆ. ವರದಿಯನ್ನ ಶೀಘ್ರವೇ ಪರಿಶೀಲನೆ ಮಾಡ್ತೀವಿ, ವರದಿಯಲ್ಲಿ ಅಕ್ರಮ ನಡೆದಿರುವುದು ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬಿಡದಿ ಆಶ್ರಮವನ್ನ ನೆಲಸಮಗೊಳಿಸುತ್ತೇವೆ ಅಂತ ಕೂಡ ಅವರು ತಿಳಿಸಿದ್ದಾರೆ. ಕಾನೂನಿಗೆ ಯಾರೂ ಕೂಡ ದೊಡ್ಡವರಲ್ಲ, ಅವರ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕಾನೂನು ನಿಟ್ಟಿನಲ್ಲಿ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತ ಮೈಸೂರಿನಲ್ಲಿ ಕಂದಾಯ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಭೂಮಿ ವಿಚಾರದಲ್ಲಿ ಅದನ್ನ ರಿಪೋರ್ಟ್ ಬಂದಿರ್ಬೇಕೀಗ. ನೀವು ಹೇಳಿದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೆ. ನಾನು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಇಲಾಖೆಯವರಿದೆಲ್ಲ ಕಂದಾಯ ಇಲಾಖೆಯವರಿಗೆ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಅವರು ಡೈರೆಕ್ಷನ್ಸ್ ಕೊಟ್ಟು ಆದೇಶ ಕೊಟ್ಟು ತಹಸೀಲ್ದಾರ್ನ ಕೊಟ್ಟು ಪೂರ್ತಿ ಅದನ್ನ ಭೂಮಿ ಅದನ್ನ ಎನ್ಕ್ರೋಚ್ಮೆಂಟ್ ಆಗಿದೆಯಾ, ಅತಿಕ್ರಮಣ ಆಗಿದೆಯಾ, ಸರ್ಕಾರಿ ಭೂಮಿ ಇಲ್ವೇ ಇರ್ತಕ್ಕಂಥದ್ದನ್ನ ವರದಿ ತರಿಸ್ಕೊಂಡಿದೀವಿ. ಇನ್ನು ಕೂಡ ನಾನು ನೋಡಿಲ್ಲ ವರದಿಯನ್ನ. ಆತರ ನಾವು ಅದನ್ನ ನೋಡಿ ಯಾವುದೇ ಕಾರಣಕ್ಕೂ ಬಿಟ್ಕೊಡಂತ ಪ್ರಶ್ನೆ ಇಲ್ಲ. ಅದೊಂದು ಸ್ವಾಮೀಜಿ ಒಬ್ಬನೆಲ್ಲ ಯಾರೇ ಆದ್ರೂ, ಅದರಲ್ಲಿ ವಿಶೇಷವಾಗಿ ನಿತ್ಯಾನಂದ ಸ್ವಾಮೀಜಿ ಆಶ್ರಮದಲ್ಲಿ ಸರ್ಕಾರಿ ಭೂಮಿನ ಕಬಳಿಸಿದ್ರೆ, ಒತ್ತಿರು ಮಾಡಿದ್ರೆ, ನಿರ್ದಾಕ್ಷಿಣ್ಯವಾಗಿ ಅದನ್ನ ಕಟ್ಟಡ ಕೊಟ್ಟಿದ್ರೆ ಡೆಮಾಲಿಷ್ ಮಾಡಿ ವಶಕ್ಕೆ ತಗೊಂಡು ಯಾರೇ ಕಾನೂನು ಒಂದೇ, ಯಾರು ಕಾನೂನು ಮೇಲಿಲ್ಲ ಇರ್ತಕ್ಕಂಥದ್ದಲ್ಲ. ನಾವೆಲ್ಲೂ ಕೂಡ ಅವ್ನು ರಕ್ಷಣೆ ಕೊಡ್ತೀವಿ, ಅವ್ನು ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳಿ ರಿಪೋರ್ಟ್ ಬೇಕಲ್ಲ, ವರದಿ ಬೇಕಲ್ಲ. ಆ ವರದಿಲಿ ಇನ್ನೂ ಕೂಡ ನಮ್ಗೆ ಗೊತ್ತಾಗಿಲ್ಲ ಏನಿದೆ ಅಂತಕ್ಕಂಥದ್ದನ್ನು ಹೇಳಿದ್ರೆ ಬಿಡಲ್ಲ, ಒಂದು ಡೆಮಾಲಿಷ್ ಮಾಡಿ. ಸರ್ಕಾರಿ ಭೂಮಿನ ಒತ್ತುವರಿ ಮಾಡಿದ್ರೆ ಅಥವಾ ಅಲ್ಲಿ ಏನೇ ಕಟ್ಟಡಗಳು ನಿರ್ಮಾಣ ಆಗಿದ್ರೆ ಅದನ್ನು ಒಡೆದಾಕ್ತಿವಿ, ಭೂಮಿನೂ ತಗೋತೀವಿ ನಿರ್ದಾಕ್ಷಿಣ್ಯವಾಗಿ.